ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋ ಕೇಳುಗರಿಗೆಲ್ಲ ನಮಸ್ಕಾರ. ಪ್ರಿಯ ಕೇಳುಗರೆ, ಈ ದಿನ ನಮ್ಮ ಜೊತೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಇದ್ದಾರೆ. ಗಣೇಶ್ ಕಾರ್ಣಿಕ್ ಅವರು ಭಾರತೀಯ ಮಾಜಿ ಮಿಲಿಟರಿ ಅಧಿಕಾರಿ ಮತ್ತು ಅವರು 22 ಜೂನ್ 2012ರಿಂದ 21 ಜೂನ್ 2018ರವರೆಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದವರು. ಭಾರತೀಯ ಸೇನೆಯ ನಿವೃತ್ತ ನಾಯಕರಾಗಿದ್ದಾರೆ ಮತ್ತು ಭಾರತದ ಉತ್ತರ, ಪೂರ್ವ ಮತ್ತು ಪಶ್ಚಿಮ ಗಡಿಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಸೇವೆಯಿಂದ ಸ್ವಯಂ ನಿವೃತ್ತಿಯನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಶ್ರೀಯುತರು ನಿಟ್ಟೆ ಶಿಕ್ಷಣ ಟ್ರಸ್ಟ್ನಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿರ್ತಾರೆ. ಶ್ರೀಯುತರು ಉತ್ತಮ ವಾಗ್ಮಿಗಳು, ಶಿಕ್ಷಣ ತಜ್ಞರು, ಸಮಾಜಮುಖಿ ಚಿಂತಕರೂ ಹೌದು. ಇಂತಹ ಅಭೂತಪೂರ್ವ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಶ್ರೀಯುತ ಗಣೇಶ್ ಕಾರ್ಣಿಕ್ರವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಧನ್ಯವಾದ ಸರ್. ದಯವಿಟ್ಟು ತಮ್ಮ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡ್ತೀರಾ? ನನ್ನ ಹೆಸರು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅಂತ ಹೇಳಿ. ಮೂಲತಃ ಒಂದು ಸಣ್ಣ ಹಳ್ಳಿ, ಕೆರವಾಶೆ ಹೇಳುವಂಥ ಕಾರ್ಕಳ ತಾಲೂಕಿನ ಉಡುಪಿ ಜಿಲ್ಲೆಯ ಒಂದು ಪುಟ್ಟ ಗ್ರಾಮ. ನನ್ನ PUC ವರೆಗಿನ ಓದು ಕಾರ್ಕಳದ ಪರಿಸರದಲ್ಲೇ ಮಾಡಿದವನು. ಅದಾದಮೇಲೆ ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯದಿಂದ, ಆಗದು ಕೃಷಿ ವಿಶ್ವವಿದ್ಯಾನಿಲಯ ಆಗಿರಲಿಲ್ಲ, ನಾನು ಓದಬೇಕಾದ್ದು ಅಗ್ರಿಕಲ್ಚರ್ ಕಾಲೇಜ್ ಆಗಿತ್ತು. ಈಗ ಇತ್ತೀಚೆಗೆ ಅದು ಕೃಷಿ ವಿಶ್ವವಿದ್ಯಾನಿಲಯ ಆಗಿದೆ. ಸೊ ಅಲ್ಲಿಂದ ಕೃಷಿ ವಿಜ್ಞಾನದಲ್ಲಿ ಪದವಿ ಪಡ್ಕೊಂಡು, ಅದೇ ಸಂದರ್ಭದಲ್ಲಿ ರಾಷ್ಟ್ರೀಯವಾಗಿ ನಡೆಸುವಂಥ ಪರೀಕ್ಷೆ ಇದೆ, ಅದರಲ್ಲಿ ಪ್ರಯತ್ನಪಟ್ಟು ಅದರಲ್ಲಿ ಯಶಸ್ವಿಯಾಗಿ ಅದಾದ ನಂತರ ಇಂಟರ್ವ್ಯೂಗಳನ್ನು ಫೇಸ್ ಮಾಡಿ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿದೆ. ದೊಡ್ಡ ಕುಟುಂಬದಿಂದ ಬಂದಿದ್ದೇನೆ. ನಮ್ಮ ತಂದೆ ತಾಯಿ ಹಳ್ಳಿಯಲ್ಲಿ ಕೃಷಿಕರಾಗಿದ್ದರೂ ಕೂಡ, ಕೇವಲ 6ನೇ ಕ್ಲಾಸು 4ನೇ ಕ್ಲಾಸ್ ಓದಿದ್ರು ಕೂಡ, 10 ಮಕ್ಕಳ ಕುಟುಂಬದವನಾಗಿದ್ದರೂ ಕೂಡ, ನಮ್ಮ ತಂದೆ ತಾಯಿಯ ಪರಿಶ್ರಮದಿಂದ ನಾವೆಲ್ಲ ಶಿಕ್ಷಣ ಪಡ್ಕೊಂಡದ್ರಿಂದ ಪ್ರಾಯಶಃ ಸೇನೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ, ಅದಾದಮೇಲೆ ತಿರುಗಿ ಬಂದ ಮೇಲೆ ನಿಟ್ಟೆ ವಿದ್ಯಾಸಂಸ್ಥೆ ಅಂತ ಒಂದು ಶ್ರೇಷ್ಠ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ, ಈಗಲೂ ಅದ್ರ ಜೊತೆಗಿದ್ದೀನಿ ನಾನು. ಮುಂದೆ ಸಾಮಾಜಿಕ ತುಡಿತ ಇದ್ದದ್ರಿಂದ ಯಾರೋ ಹಿರಿಯರು ಅಪೇಕ್ಷೆ ಪಟ್ಟು ಚುನಾಯಿತ ಪ್ರತಿನಿಧಿಯಾಗಿ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ನಲ್ಲಿ 2 ಅವಧಿಗೆ ಕೆಲಸ ಮಾಡುವಂಥ ಅವಕಾಶ, ಹಾಗೆ ಅನೇಕ ಸಂಘಟನೆಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ನನ್ನ ಪಾಲಿಗೆ ದೊರಕಿದೆ. ಲೈಫ್ ಇಸ್ ಎ ಬ್ಯೂಟಿಫುಲ್ ಜರ್ನಿ, ಇಟ್ ಟೇಕ್ಸ್ ಯು ಟು ಮೆನಿ ಬ್ಯೂಟಿಫುಲ್ ಡೆಸ್ಟಿನೇಷನ್ಸ್ ಹೇಳುವ ಏನು ಒಂದು ಇಂಗ್ಲೀಷ್ನ ಮಾತಿದೆ. ಅದೇ ರೀತಿ ಬಹುಶಃ ನನಗೂ ಕೂಡ ಈ ಒಂದು ಸುಂದರವಾದ ಪಯಣದಲ್ಲಿ ಅನೇಕ ಸುಂದರ ಸಂಗತಿಗಳನ್ನು ಜೋಡಿಸ್ಕೊಳ್ಳುವಂಥ ಅವಕಾಶ ಸಿಕ್ಕಿದೆ. ಇದಿಷ್ಟು ಚುಟುಕಾಗಿ ನನ್ನ ಪರಿಚಯ. ಸರ್, ನಿಮ್ಮ ಕುಟುಂಬದ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ? ನಾನು ಹೇಳ್ತೇನೆ, ನಮ್ಮ ತಂದೆ ತಾಯಂದರು ತುಂಬ ಹಳ್ಳಿಯಲ್ಲೇ ಇದ್ದು, ಹಳ್ಳಿಯಲ್ಲೇ ಬದುಕಿ, ಹಳ್ಳಿಯಲ್ಲೇ ಜೀವನ ನಡೆಸಿದವರು. ಕೃಷಿ ಬಹಳ ದೊಡ್ಡ ಶ್ರೀಮಂತ ಕೃಷಿ ಅಲ್ಲ, ಕುಟುಂಬಕ್ಕೆ ಬೇಕಾದಷ್ಟು ಕೃಷಿ ಇತ್ತು, ಕರಾವಳಿ ಕರ್ನಾಟಕದ ಕೃಷಿ. ಆದರೆ ತಂದೆ ತಾಯಂದರಿಗೆ ಅವರು 6ನೇ ಕ್ಲಾಸು 4ನೇ ಕ್ಲಾಸ್ ಓದಿರೋದ್ರಿಂದ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಹೇಳುವಂಥ ತುಡಿತಾ ಇತ್ತು. ಪ್ರಾಯಶಃ ನಮ್ಮೆಲ್ಲರ ಬದುಕಿನಲ್ಲಿ ನಮ್ಮ 7 ಜನ ಸಹೋದರರು, 3 ಜನ ಸಹೋದರಿರು, ತಂದೆ ತಾಯಿಯರ ಈ ಶ್ರಮ ಏನಿದೆ, ಆಧುನಿಕ ಶಿಕ್ಷಣ ಕೊಡುವಂಥ ಅವರ ಶ್ರಮ, ಪರಿಶ್ರಮ, ಅವರ ತ್ಯಾಗ, ಅದು ನಮ್ಮ ಬದುಕನ್ನು ರೂಪಿಸಿದೆ ಅಂತ ಅಂದ್ಕೊಳ್ತೀನಿ ನಾನು. ಮತ್ತು ಕೆಳ ಮಧ್ಯಮ ವರ್ಗ ಅಥವಾ ಮಧ್ಯಮ ವರ್ಗದ ಕುಟುಂಬ ಆಗಿರೋದ್ರಿಂದ ನಮ್ಮ ತಂದೆ ತಾಯಂದರು ನಮ್ಮೆಲ್ಲರಿಗೂ ಕೂಡ ಬದುಕನ್ನು ಪರಿಚಯಿಸಿದರು. ಬದುಕನ್ನು ಪರಿಚಯಿಸಿದ್ರು ಹೇಳುವಾಗ ಅನೇಕ ಸಂಗತಿಗಳು, ಜೀವನಕ್ಕೆ ಸಂಬಂಧಪಟ್ಟ ಸಂಗತಿಗಳು, ಅವರೇನು ಕ್ಲಾಸಲ್ಲಿ ಪಾಠ ಮಾಡಿದ ಹಾಗೆ ಪಾಠ ಮಾಡಿ ಹೇಳಿಕೊಟ್ಟಿಲ್ಲ, ಅದನ್ನು ನಮ್ಮನ್ನು ರೂಢಿಸ್ಕೊಂಡ್ರು ಅದರಲ್ಲಿ. ಹಾಗಾಗಿ ಅವರ ಪರಿಶ್ರಮ, ಅವರ ತ್ಯಾಗ ಮತ್ತು ನಮ್ಮ ಬದುಕಿಗೆ ಅವ್ರ ಪಟ್ಟ ಶ್ರಮ ನಮ್ಮ ಕಣ್ಮುಂದೆ ಇದೆ. ಅದು ಬಹುಶಃ ಬದುಕಿನೊಂದಷ್ಟು ಒಳ್ಳೆಯ ಸಂಗತಿಗಳನ್ನು ಜೋಡಿಸಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಗ್ರಾಮೀಣ ಪ್ರದೇಶದ ಕೃಷಿಯ ಸುತ್ತಮುತ್ತಲಿನ ಬದುಕು ಗೊತ್ತಿಲ್ಲದ ರೀತಿಯಲ್ಲಿ ಅನೇಕ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದು ಒಂದು ರೀತಿಯಲ್ಲಿ ನಿಜವಾದ ಪಾಠ, ಅದು ನಿಜವಾದ ಶಿಕ್ಷಣ ಅಂತ ಅಂದ್ಕೊಳ್ತೀನಿ ನಾನು. ಬಿ ರೂಟೆಡ್ ಸೊ ದ್ಯಾಟ್ ಯು ಕ್ಯಾನ್ ಟೇಕ್ ವಿಂಗ್ಸ್ ಅಂತ ಇನ್ನೊಂದು ಇಂಗ್ಲೀಷಲ್ಲಿ ಮಾತಿದೆ. ಅದು ಬಹುಶಃ ಆ ಕೃಷಿಗೆ ಸಂಬಂಧಪಟ್ಟಂಥ ಗ್ರಾಮೀಣ ಜೀವನ, ಮೌಲ್ಯಗಳನ್ನು ಬದುಕಿನಲ್ಲಿ ಉಳಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಿದೆ. ಸರ್, ಸೇನೆ ಅಂತ ಹೇಳಿದ್ರಿ, ನಮಗೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಯಾಕೆಂದರೆ ದೇಶಕ್ಕೆ ಸೇವೆ ಸಲ್ಲಿಸೋದಕ್ಕೆ ಇರ್ತಕ್ಕಂತಹ ಅವಕಾಶಗಳಲ್ಲಿ ಅತ್ಯಂತ ಉನ್ನತವಾದಂತಹ ಅವಕಾಶ ಅದು ಸೇನೆ ಅಂತಕ್ಕಂಥದ್ದು. ಹಾಗಾಗಿ ನಿಮಗೆ ಸೇನೆ ಸೇರೋದಕ್ಕೆ ಸ್ಫೂರ್ತಿ ಯಾರು ಸರ್? ನೀವು ನಿಮ್ಮ ಭಾವನೆ ವ್ಯಕ್ತಪಡಿಸಿದ್ರಿ.
ಯಾಕೆಂದರೆ ಸಮಾಜದಲ್ಲಿ ಸೇನೆ ಬಗ್ಗೆ ಇರುವ ಗೌರವ, ಸೈನಿಕರ ಬಗ್ಗೆ ಇರುವಂಥ ಪ್ರೀತಿ, ಇದೆಲ್ಲವೂ ಭಾವನಾತ್ಮಕವಾದ ಸಂಗತಿಗಳು. ಏನದು ಭಾವನೆ? ಯಾತಕ್ಕೆ ಒಬ್ಬ ಸೈನಿಕನಿಗೆ ಇಷ್ಟೊಂದು ದೊಡ್ಡ ಗೌರವ ಸಿಗತ್ತೆ? ಅದು ಯಾಕೆ ಅಂತ ಹೇಳಿದರೆ, ಎಲ್ಲರಲ್ಲೂ ಇರುವ ಸ್ವಂತಿಕೆಯ ಸ್ವಾರ್ಥಪೂರಿತ ಜೀವನದ ದೃಷ್ಟಿಕೋನಕ್ಕೆ ಭಿನ್ನವಾಗಿ ಇದೆಲ್ಲವೂ ಆತನಿಗೂ ಇರುತ್ತೆ. ಆದರೆ ಒಂದು ಅನಿವಾರ್ಯ ಸಂದರ್ಭ ಬಂದಾಗ ಇದೆಲ್ಲವನ್ನು ಬದಿಗೊತ್ತಿ ಆತ ದೇಶಕ್ಕಾಗಿ ತನ್ನ ಅತ್ಯಂತ ಶ್ರೇಷ್ಠ ಬಲಿದಾನಕ್ಕೆ ಸಿದ್ಧನಾಗಿರ್ತಾನೆ ಅಂತ ಹೇಳುವಂಥ ಭಾವನೆ ಏನಿದೆ, ಇದು ಸೈನಿಕನಿಗೆ ಬಹುಶಃ ಬೇರೆ ಯಾವ ಆಯಾಮಗಳಲ್ಲೂ ಸಿಗದೇ ಇರುವಂಥ ಗೌರವವನ್ನು ಈ ದೇಶ ಕೊಡ್ತದೆ. ಬಹುಶಃ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಈ ಭಾವನೆ ಇದೆ. ಸರ್ವೋಚ್ಚ ಬಲಿದಾನಕ್ಕೆ ಸದಾ ಸಿದ್ಧನಾಗಿರ್ತಾನೆ ಹೇಳುವಂಥ ಒಂದು ದೊಡ್ಡ ಆದರ್ಶ ಅದು. ಇದನ್ನು ಪ್ರಶ್ನೆ ಮಾಡುವಂಥ ಮೂರ್ಖರು ಇದ್ದಾರೆ, ಅದ್ರ ಬಗ್ಗೆ ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲೇ ಬಹಳ ಪ್ರಭಾವಿ ಸ್ಥಾನದಲ್ಲಿರುವಂಥವರು ಸೇನೆಯ ಕೆಲಸ ಹೊಟ್ಟೆಪಾಡಿನ ಕೆಲಸ ಅಂತ ಹೇಳಿದ್ದು ಪತ್ರಿಕೆಯಲ್ಲಿ ವರದಿಯಾದರೂ ನೋಡಿದ್ದೀನಿ. ನಾನು ಅದನ್ನು ಸವಾಲು ಹಾಕಿದ್ದೆ, ನಿಮ್ಮ ಮಗನಿಗೆ ಎಷ್ಟು ದುಡ್ಡು ಬೇಕಂತ ಹೇಳಿ ಸಂಬಳ ಕೊಡ್ತೀನಿ ನಾನು, ಒಂದ್ಸಲ ಹೋಗಿ ಸೇನೆಗೆ ಸೇರಿಸಿ ಅಂಥೇಳಿ. ನಿಮ್ಮ ಭಾವನೆಯಲ್ಲಿ ವ್ಯಕ್ತವಾದ ಏನು ಭಾವನೆ ಇದೆ ಅದು ಇಡೀ ದೇಶದ ಕೆಲವು ಭಂಡರ ಮನಸ್ಸನ್ನು ಬಿಟ್ಟರೆ ಸಾರ್ವಜನಿಕವಾಗಿ ಜನಸಾಮಾನ್ಯರಿರುವಂಥ ಭಾವನೆ. ಅದಕ್ಕಾಗಿ ಶ್ರೇಷ್ಠವಾದ ಒಂದು ಗೌರವವನ್ನು ಸೈನಿಕನಿಗೆ ಕೊಡ್ತಾರೆ. ಪ್ರೇರಣೆ ಏನು? ಬಾಲ್ಯದಲ್ಲಿ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯನಾಗಿ ಶಾಖೆಗೆ ಹೋಗ್ತಾ ಇದ್ದೆ. ಆ ಶಾಖೆಯಲ್ಲಿ ಪೂರ್ತಿ ನನಗೆ ಈ ರಾಷ್ಟ್ರಭಕ್ತರ ಕಥೆಗಳನ್ನು ಮತ್ತು ವಿವೇಕಾನಂದರಂಥ ಶ್ರೇಷ್ಠ ಸಂತರ ಕಥೆಗಳನ್ನು ಕೇಳುವಂಥ ಅವಕಾಶ ಸಿಗ್ತಾ ಇತ್ತು. ಮತ್ತು ಬದುಕಿದರೆ ದೇಶಕ್ಕಾಗಿ ಬದುಕಬೇಕು ಅನ್ನುವಂಥ ಒಂದು ಸಣ್ಣ ನಂಬಿಕೆ. ನಮ್ಮ ಹೈಸ್ಕೂಲಲ್ಲಿ NCC ಇರಲಿಲ್ಲ. PUC ಬಂದಾಗ NCC ಇತ್ತು, NCCಗೆ ಸೇರಿಕೊಂಡೆ. ನಾನು PUCನಲ್ಲಿ NCC ಸೇರಿಕೊಳ್ಬೇಕಾದ್ರೆ ನನ್ನ ಹಿರಿಯ ಅಣ್ಣ ಅವರು ಆಗಲೇ ಭಾರತೀಯ ವಾಯುಸೇನೆಯಲ್ಲಿ ಅಧಿಕಾರಿಯಾಗಿ ತರಬೇತಿ ಮಾಡ್ತಾಯಿದ್ರು. ಸೊ ಅವರ ಯೂನಿಫಾರ್ಮ್ ನೋಡ್ತಾ ಇದ್ದೆ. NCCನಲ್ಲಿ ನಮಗೆ ತರಬೇತಿ ಕೊಡಲಿಕ್ಕೆ ಬರುವಂಥ ಸೈನಿಕರ ಜೊತೆ ಸ್ವಲ್ಪ ಸಂಪರ್ಕ ಇತ್ತು. 71ನಲ್ಲಿ ಭಾರತ ಮತ್ತು ಪಾಕಿಸ್ತಾನಕ್ಕೆ ಬಾಂಗ್ಲಾ ವಿಮೋಚನಾ ಯುದ್ಧ ಆಗಿತ್ತು. ನನ್ನ ಅಣ್ಣ ಆವಾಗ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಸೊ ಭಾರತ ದೇಶ ಒಂದು ಅದ್ಭುತವಾದ ಗೆಲುವನ್ನು ಸಾಧಿಸಿತ್ತು. ಹಾಗಾಗಿ ಆವಾಗಿನಿಂದನೇ ಇದು ಪ್ರೇರಣೆ ಇತ್ತು ಮನಸ್ಸಿನಲ್ಲಿ. ಸೇನೆ ಹೇಳಿದರೆ ಅತ್ಯಂತ ಶ್ರೇಷ್ಠವಾದ ಒಂದು ಇದು ಅಂಥೇಳಿ. ಕಾಲೇಜಿನ ಪ್ರಾಂಶುಪಾಲರು ನಮ್ಮ NCC ಕ್ಯಾಂಪಿನ ಸಮಾರೋಪ ಸಮಾರಂಭಕ್ಕೆ ಅತಿಥಿಗಳಾಗಿ ಬಂದಿದ್ದರು. ಅವರಿಗೆ ರಿಸೀವ್ ಮಾಡಲಿಕ್ಕೆ ಮತ್ತು ಅವರನ್ನು ಬೀಳ್ಕೊಡೋದಕ್ಕೆ ಪೈಲಟ್ಸ್ ಅಂತ ಮಾಡ್ತಾರೆ. ಸೊ ನಾನು ಆ ಪೈಲಟ್ಗಳಲ್ಲಿ ಒಬ್ಬ ಆಗಿದ್ದೆ. ಅವರು ಹಿಂದೆ ಹೋಗಬೇಕಾದ್ರೆ ನನ್ನ ಹತ್ರ ಕೇಳಿದ ಪ್ರಶ್ನೆ ಇವತ್ತಿಗೂ ನೆನಪಿದೆ ನನಗೆ. ಬರೀ NCCನಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಸಲ್ಯೂಟ್ ಮಾಡೋದು ಮಾತ್ರನ ಸೇನೆಗೆ ಸೇರ್ತೀಯ ನೀನು ಅಂತ ಕೇಳಿದರು. ಬಹುಶಃ ಅದು ಒಂದು ಪ್ರೊವೋಕಿಂಗ್ ಪ್ರಶ್ನೆ ಅಂತ ಅಂದ್ಕೊಳ್ತೀನಿ. ಆವಾಗ ಅಂದ್ಕೊಂಡಿದ್ದೆ ವೈ ನಾಟ್ ಅಂತ ಅಂದ್ಕೊಂಡಿದ್ದೆ. ಡಿಗ್ರಿ ಕಾಲೇಜಿಗೆ ಸೇರಿದಾಗ ಮತ್ತೆ ನಾನು NCCಗೆ ಸೇರಿದೆ. ಆ ಸಮಯದಲ್ಲಿ ಬೇರೆ ಬೇರೆ ಪರೀಕ್ಷೆಗಳಿಗೆ ತಯಾರು ಮಾಡ್ತಾಯಿದ್ದೆ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಅಂತ ಒಂದು ಎಕ್ಸಾಮ್ ಆಗ್ತದೆ, UPSC ಕಂಡಕ್ಟ್ ಮಾಡುವಂಥದ್ದು. ಕೆಲವು ಸ್ನೇಹಿತರು ಅದನ್ನು ಬರೀಲಿಕ್ಕೆ ಪ್ರಯತ್ನ ಪಡ್ತಾಯಿದ್ರು, ನಾನು ಬರೆದೆ. ಅವ್ರು ಯಾರೂ ಅದರಲ್ಲಿ ತೇರ್ಗಡೆ ಆಗಲಿಲ್ಲ. ನಾನು ಬಹಳ ಸಲೀಸಾಗಿ ಮೊದಲನೆಯ ಪ್ರಯತ್ನದಲ್ಲೇ ತೇರ್ಗಡೆ ಆದೆ. ಬೇರೆ ಪರೀಕ್ಷೆಗಳನ್ನು ಮಾಡಿದಾಗ ಅದರಲ್ಲಿ ತೇರ್ಗಡೆ ಆಗಿದ್ದೆ ನಾನು. ಆಮೇಲೆ ಇಂಟರ್ವ್ಯೂ ಆಯಿತು. ಅಂದ್ಕೊಂಡೆ ನಾನು ಬಹಳ ದಷ್ಟಪುಷ್ಟನಾಗಿ 6 ಅಡಿ ಹತ್ರ ಅಲ್ಲಿ ಹಾಗೇನೇ ಇರಲಿಲ್ಲ, ಸಣ್ಣಕ್ಕೆ ಇದ್ದೆ. ನಾನು ಅಂದ್ಕೊಂಡಿದ್ದೆ ಒಂದು ಇಂಟರ್ವ್ಯೂಗೆ ಹೋಗು, 5 ದಿವಸದ ಇಂಟರ್ವ್ಯೂ ಅನುಭವ ಆಗುತ್ತೆ ಅನ್ನೋದಷ್ಟು ಹೋಗಿದ್ದೆ. 24 ಜನ ಇದ್ದರು ನನ್ನ ತಂಡದಲ್ಲಿ. ನಾನು ಒಬ್ಬನೇ ಸೆಲೆಕ್ಟ್ ಆದೆ. ಮತ್ತೊಂದು ವಾರದ ಮೆಡಿಕಲ್ ಆಯಿತು. ಆ ಮೆಡಿಕಲಲ್ಲಿ ಕೂಡ ಕ್ಲಿಯರ್ ಆಯಿತು. ಹೀಗೆ ಒಂದು ಅವಕಾಶವನ್ನು ಸರಿಯಾಗಿ ಎದುರಿಸಿ ನನ್ನ ಏನು ಕೆಲವು ಕನಸುಗಳಿದ್ದು ಅಥವಾ ಏನು ಒಂದು ಏಮ್ ಅಂತ ಹೇಳ್ತವಲ್ಲ, ಅದಕ್ಕೆ ಪೂರಕವಾಗಿ ಸೇನೆಗೆ ಸೇರುವಂಥ ಒಂದು ಅವಕಾಶ ಸಿಕ್ತು ನನಗೆ. ಸರ್, ಸೇನೆಯಲ್ಲಿ ನಿಮ್ಮ ಮರೆಯಲಾರದಂತಹ ಕ್ಷಣಗಳು ಯಾವುದಾದ್ರೂ ಇದೆಯಾ? ನಮ್ಮೊಂದಿಗೆ ಹಂಚ್ಕೊಳ್ತೀರಾ? ಸೇನೆಯ ಎಲ್ಲ ಕ್ಷಣಗಳು ಅದು ನನಗೆ ಇವತ್ತಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈಗ ಅಕಸ್ಮಾತ್ ನೀವು ನನಗೆ ಪ್ರಶ್ನೆ ಕೇಳಿದ್ರೆ, ನೀವು ಸೇನೆಯಲ್ಲಿದ್ದೀರಿ, ನೀವು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿದಿರಿ, ರಾಜಕಾರಣದಲ್ಲಿದ್ದೀರಿ, ನೀವು ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿದರೂ ಕೂಡ ಇವತ್ತು ಮತ್ತೆ ಅವಕಾಶ ಸಿಕ್ಕಿದ್ರೆ ನಾನು ಮತ್ತೆ ಸೇನೆಯ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೇನೆ ಒಂದು ಮರೆಯಲಾಗದ ಅನುಭವ. ಅದು ಒಂದು ಹೊಸ ಜಗತ್ತದು. ನನ್ನ ಇಂಟರ್ವ್ಯೂ, ಅದಾದಮೇಲೆ ಆ ಮೆಡಿಕಲ್ ಎಕ್ಸಾಮಿನೇಷನ್, 1 ವರ್ಷದ ತರಬೇತಿ, ಆ ತರಬೇತಿಯ ಪ್ರತಿದಿನಗಳು, ಅಲ್ಲಿ ಅನುಭವಿಸಿದ ಪನಿಷ್ಮೆಂಟ್ ಅಂತ ಹೇಳ್ತೀವಲ್ಲ, ಅದು ಒಂದು ತರಬೇತಿಯ ಭಾಗ. ಅದು ಪನಿಷ್ಮೆಂಟ್ ಅಂತಲ್ಲ, ಅದು ತರಬೇತಿಯ ಭಾಗ. ಟಿವಿಯಲ್ಲಿ ನೋಡ್ತಿರ್ತೀರಿ ಏನೆಲ್ಲ ಯುದ್ಧ ಆಗುತ್ತೆ ಅಂತ. ಆದರೆ ಯುದ್ಧದ ಹಿಂದೆ ಒಂದು ಸ್ಟ್ರಾಟಜಿ ಇದೆ, ಒಂದು ತಂತ್ರಗಾರಿಕೆ ಇದೆ.
ಅದೊಂದು ವಿಶೇಷವಾದ ಅನುಭವ. ರಾಮಾಯಣ ಮಹಾಭಾರತದಲ್ಲಿ ನಾವು ವ್ಯೂಹಗಳನ್ನು ರಚನೆ ಬಗ್ಗೆ ಕೇಳಿದ್ದೀವಲ್ಲ, ಅದೇ ರೀತಿಯಲ್ಲಿ ಸೇನೆಯಲ್ಲಿ ಕೂಡ ಅನೇಕ ಸಂಗತಿಗಳಿದೆ. ವಾಯುಸೇನೆ, ನೌಕಾಸೇನೆ ಮತ್ತು ಭೂಸೇನೆ ಇವುಗಳ ನಡುವೆ ಹೊಂದಾಣಿಕೆ ಮತ್ತು ಭಾರತೀಯ ಗಡಿ ಪ್ರದೇಶದ ವೈವಿಧ್ಯತೆ. ಮರುಭೂಮಿ ಇದೆ, ಗುಡ್ಡಗಾಡು ಇದೆ, ಹಿಮಾಲಯದ ಪರ್ವತಗಳಿದ್ದಾವೆ, ಸಮುದ್ರದ ಬದಿ ಇದೆ. ಸೊ ಈ ಎಲ್ಲ ಪ್ರದೇಶಗಳಲ್ಲಿ ಯುದ್ಧ ಮಾಡಬೇಕಾದ ಚಾಕಚಕ್ಯತೆ ಮತ್ತು ತಂತ್ರಗಾರಿಕೆ. ಇನ್ನು ಇಡೀ ದೇಶವನ್ನು ಪ್ರತಿನಿಧಿಸುವ ಎಲ್ಲ ಭಾಗಗಳ ಸೈನಿಕರು, ಅವರ ಜೀವನ ಕ್ರಮ, ಅವರ ಸಾಂಸ್ಕೃತಿಕ ಮೌಲ್ಯಗಳು, ಇಡೀ ಒಂದು ಮಿನಿ ಇಂಡಿಯಾ ನೋಡುವಂಥ ಅವಕಾಶ ನಿಮ್ಗೆ ಎಲ್ಲಿ ಸಿಗ್ತದೆ? ನಿಮಗೆ ಇಡೀ ದೇಶವನ್ನು ಸುಧಾಡುವಂಥ ಅವಕಾಶ ಎಲ್ಲಿ ಸಿಗುತ್ತೆ? ಗಡಿ ಪ್ರದೇಶದ ರೌದ್ರತೆಯನ್ನು ಮತ್ತು ಸೌಂದರ್ಯವನ್ನು ಅದು ಎರಡು ನೋಡುವಂಥ ಅವಕಾಶ ಎಲ್ಲಿ ಸಿಗುತ್ತೆ? ಹಾಗಾಗಿ ಸೇನೆಯ ಪ್ರತಿ ಕ್ಷಣವೂ ಕೂಡ ಒಂದು ಮರೆಯಲಾಗದ ಅನುಭವ. ಸೇನೆಯ ಸೈನಿಕರೊಂದಿಗೆ ಯು ಬಿಕಮ್ ಪಾರ್ಟ್ ಆಫ್ ದ ಫ್ಯಾಮಿಲಿ. ನಿಮ್ಮ ಕುಟುಂಬ, ನಿಮ್ಮ ಸಂಸಾರ ಇದೆಲ್ಲದನ್ನ ದೂರವಾಗಿ ನೀವು ಗಡಿಯಲ್ಲಿ ಇರಬೇಕಾದ್ರೆ ಅವರು ನಮಗೆ ಅವರು ಆ ಥರ ಒಂದು ಬದುಕಿರುತ್ತೆ. ಸೊ ಇಡೀ ಒಂದು ಸೇನೆಯ ಅನುಭವವೇ ಒಂದು ಕೌಟುಂಬಿಕ ಅನುಭವ. ಅದು ಇವತ್ತಿಗೂ ಒಂದು 5-6 ವರ್ಷಕ್ಕೊಂದ್ಸಲ ನಾನು ಮತ್ತೆ ಯೂನಿಟಿಗೆ ಹೋಗ್ತೀನಿ. ಅದೆಲ್ಲೆಲ್ಲೋ ಇರ್ತದೆ ಯೂನಿಟು. ನಾನು ಸೇನೆ ಬಿಟ್ಟು ಬಂದ ಮೇಲೆ ಇವತ್ತು ನನ್ನ ಯೂನಿಟಲ್ಲಿ ನನ್ನ ಜೊತೆ ಕೆಲಸ ಮಾಡಿದ ಒಬ್ಬನೇ ವ್ಯಕ್ತಿ ಇಲ್ಲ. ಆದರೆ ಇವತ್ತು ಹೋದಾಗ ನಾನು ಹೊಸಬ ಅಂತ ಭಾವನೆ ಬರುವುದಿಲ್ಲ. ಅದೇ ಆತ್ಮೀಯತೆ, ಅದೇ ಕೌಟುಂಬಿಕ ಭಾವನೆ ಇದೆ. ಬಹುಶಃ ಕುಟುಂಬಗಳಲ್ಲೂ ಈ ಆತ್ಮೀಯತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಸೇನೆಯ ಪ್ರತಿಯೊಂದು ಘಟನೆ ಕೂಡ ಮರೆಯಲಾಗದ ಅನುಭವ. ಬಟ್ ನೀವು ಕೇಳಿದ್ದಕ್ಕೆ ಹೇಳ್ತೀನಿ ನಾನು, ಈ ಸಿಯಾಚಿನ್ ಹೇಳಿದ ಹಾಗೆ ಒಂದು ಗ್ಯಾಮುಚಿನ್ ಹೇಳುವಂಥ ಒಂದು ದೊಡ್ಡ ಪ್ರದೇಶ ಇದೆ. ಅಲ್ಲಿ ಡಿಪ್ಲಾಯ್ಮೆಂಟ್ ಅಂತ ಹೇಳ್ತಾರಲ್ಲ, ಅಲ್ಲಿದ್ದಾಗ ನನ್ನ ಬಂಕರ್ನಲ್ಲಿ ನನ್ನ ಜೊತೆಗಿರುವಂಥ ಒಬ್ಬ ಜೂನಿಯರ್ ಕಮಿಷನ್ಡ್ ಆಫೀಸರ್, 45 ವರ್ಷದ ಪ್ರಾಯದವರು, ಪಲ್ಮನರಿ ಎಡಿಮಾ ಹೇಳುವಂಥ ಒಂದು ಕಾಯಿಲೆ, ಹೈ ಆಲ್ಟಿಟ್ಯೂಡ್ ಸಿಕ್ನೆಸ್ ಅದು. ಅದರಿಂದ ನನ್ನ ಕಣ್ಣು ಮುಂದೆ ತೀರ್ಕೊಂಡ್ರು. ನಾನು ಆವಾಗ 24 ವರ್ಷ ಯಂಗ್ ಕ್ಯಾಪ್ಟನ್ ನಾನು. ಅದಲ್ಲದೆ 9 ಜನ ಸೈನಿಕರಿದ್ದು. ವೆದರ್ ತುಂಬ ಹಾಳಾಗಿತ್ತು. ಅವರನ್ನು ಮತ್ತೆ ಕೆಳಗೆ ತಗೊಂಡು ಹೋಗಬೇಕು ಅಂತ ಹೇಳಿದರೆ 8-10 ಗಂಟೆಗಳ ಕಾಲ ಹೊತ್ಕೊಂಡೇ ಹೋಗಬೇಕು. ಅಷ್ಟು ಕಡಿದಾದ ಪ್ರದೇಶ ಅದು. ಅವರು ನಮ್ಮನ್ನು ಅಗಲ್ತಾರೆ ಹೇಳುವಂಥ ಅನುಭವ ನನಗಾಗಿತ್ತು. ಯಾಕೆಂತ ಹೇಳಿದರೆ ಅದಕ್ಕೆ 2 ಉಪಾಯ ಇರುವಂಥದ್ದು. ಒಂದು, ಅವರನ್ನು ಕೂಡಲೇ ಕೆಳಗಿನ ಪ್ರದೇಶಕ್ಕೆ ಕರ್ಕೊಂಡು ಹೋಗಬೇಕು, ಇಲ್ಲ ಅವರಿಗೆ ಆಕ್ಸಿಜನ್ ಕೊಡಬೇಕು. ಆಕ್ಸಿಜನ್ ನಮ್ಮ ಹತ್ರ ವ್ಯವಸ್ಥೆ ಇಲ್ಲ, ಪಿಕೆಟಲ್ಲಿ ಆಕ್ಸಿಜನ್ ಇರುವುದಿಲ್ಲ. ನಡ್ಕೊಂಡು ಬರಲಿಕ್ಕೆ ಒಬ್ಬನಿಗೆ 8 ಗಂಟೆ ಬೇಕು. ಅವ್ರನ್ನ ಹೊತ್ಕೊಂಡು ಹೋಗಬೇಕಾದ್ರೆ ಸಾಧ್ಯವೇ ಇಲ್ಲ. ವೆದರ್ ತುಂಬ ಹಾಳಾದ್ರಿಂದ ಹೆಲಿಕಾಪ್ಟರ್ ಲ್ಯಾಂಡ್ ಆಗಲಿಕ್ಕೆ ಆಗಲಿಲ್ಲ. ಸೊ ಅವರು ನಮ್ಮನ್ನು ಅಗಲಿದ್ರು. ನೆಕ್ಸ್ಟ್ ಒಂದು ಸುಮಾರು 36-42 ಗಂಟೆಗಳ ಕಾಲ ಅದೇ ಬಂಕರಲ್ಲಿ ಆ ದೇಹ ಮತ್ತು ನನ್ನೊಟ್ಟಿಗಿರುವಂಥ 9 ಜನ ಸೈನಿಕರು, ನನ್ನ ಹಾಗೆ ತುಂಬ ಜೂನಿಯರ್ಸು ಇದ್ದರು, ಸ್ವಲ್ಪ ಅನುಭವದವರು ಇದ್ದರು. ಅದು ತುಂಬ ಒಂದು ರೀತಿಯಲ್ಲಿ ಒಂದು ವಿಶೇಷವಾದ ಅನುಭವ ಅಂತ ಅಂದ್ಕೊಳ್ತೀನಿ. ನನಗೆ ಆತಂಕ ಇದೆ ಒಳಗೆ, ಆದರೆ 9 ಜನರ ಆತ್ಮವಿಶ್ವಾಸವನ್ನು ಅವರು ಕಳ್ಕೊಳ್ದಿರುವ ಹಾಗೆ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು. ಯು ಆರ್ ಎನ್ ಲೀಡರ್ ಎಮಂಗ್ ಆಲ್ ಆಫ್ ದೆಮ್ ಬಿಕಾಸ್ ಯು ಆರ್ ಎನ್ ಆಫೀಸರ್. ಸೊ ಆ ಚಿಕ್ಕ ವಯಸ್ಸಿನಲ್ಲಿ ಅದೊಂದು ವಿಶೇಷ ಅನುಭವ ಅಂತ ಅಂದುಕೊಳ್ತೀನಿ. ಅದೇ ರೀತಿ ಅನೇಕ ಸಂಗತಿಗಳು ಸೇನೆಯಲ್ಲಿ ತರಬೇತಿ ನಡೆಯುವ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ ತಿರ್ಕೊಳ್ತಾರೆ. ಆ ನಾಲ ಜಂಪ್ ಮಾಡಬೇಕು ಒಂದೇ ಟೈಮಲ್ಲಿ, ಒಂದು ಬ್ರಿಗೇಡ್ನಲ್ಲಿ ಆ ನಾಲವನ್ನು ಕ್ರಾಸ್ ಮಾಡಬೇಕು. ಆ ಕಡೆ ಹೋಗಿ ಅವ್ರು ಬಂದ ಮೇಲೆ ನಾವು ಲೆಕ್ಕ ತಗೊಳ್ತೀವಿ, ಆಗ ಯಾರೋ ಡ್ರೌನ್ ಆಗಿರ್ತಾರೆ. ಯಾವ ರೀತಿಯಲ್ಲಿ ಸೇನೆ ತನ್ನನ್ನು ತಾನು 24 ಗಂಟೆಗಳ ಕಾಲ ಸಿದ್ಧಪಡಿಸಿಟ್ಕೊಳ್ತದೆ ಯುದ್ಧಕ್ಕೆ ಹೇಳುವಾಗ ನೋಡುವಾಗ, ಯುದ್ಧದ ಸಮಯದಲ್ಲಿ ಎಷ್ಟು ಅನಾಹುತಗಳಾಗ್ತದೆ ಅದೇ ರೀತಿಯ ಸಣ್ಣ ಪುಟ್ಟ ಅನಾಹುತಗಳು ಪೀಸ್ ಟೈಮಲ್ಲಿ ಆಗುತ್ತೆ. ಆಗ ಅಂದ್ಕೊಳ್ತೀನಿ, ಪಾಪ ದೇಶ ಸೇವೆಗಾಗಿ ಬಂದಿದ್ದಾರೆ, ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ನೀವು ಕೇಳ್ತೀರಾ, ಬಸ್ಸು ಉರುಳಿತು ಕಂದಕಕ್ಕೆ, ಅವರು ಹೋಗಿರೋದು ಕೆಲಸಕ್ಕೆ, ಆಕ್ಸಿಡೆಂಟ್ ಅದು. ಸೊ ಈ ರೀತಿಯ ಅನೇಕ ಅನುಭವಗಳು. ಆದರೆ ಯಾವುದು ಖುಷಿ ಕೊಡುತ್ತೆ ಅಂತ ಹೇಳಿದರೆ, ಇದು ಯಾವುದು ಕೂಡ ಒಬ್ಬ ಸೈನಿಕನ ಮನಸ್ಥಿತಿಯನ್ನು ಧೃತಿಗಿಡಿಸೋದಿಲ್ಲ, ಅದನ್ನು ಇನ್ನಷ್ಟು ಸವಾಲಾಗಿ ಸ್ವೀಕಾರ ಮಾಡ್ತಾನೆ ಆತ. ಸೊ ವಿಶೇಷವಾಗಿ ಸೇನೆಯ ಎಲ್ಲ ದಿನಗಳು ಒಂದು ವಿಶೇಷ ಅನುಭವವೇ ಅದು. ಯಾವುದಾದ್ರೂ ವಿಶೇಷ ಸಂದರ್ಭದಲ್ಲಿ ನನ್ನ ಕುಟುಂಬದ ಒಂದು ಅವಿಸ್ಮರಣೀಯ ಕ್ಷಣ ಇದು, ನಾನಲ್ಲಿರಬೇಕಾಗಿತ್ತು, ನಾನು ಸೇನೆಯಲ್ಲಿದ್ದೀನಲ್ಲ, ಆ ಒಂದು ಸಂತೋಷವನ್ನು ನಾನು ಕಳ್ಕೊಳ್ತಾ ಇದ್ದೀನಿ ಅಂತ ಯಾವತ್ತಾದರೂ ಅನಿಸಿದ್ದಿದೆಯಾ ಸರ್ ತಮಗೆ? ನನಗೆ ವೈಯಕ್ತಿಕವಾಗಿ ಆ ಥರದ ಯಾವ ಭಾವನೆ ಅಂದರೆ, ದೀಪಾವಳಿ ಹಬ್ಬ, ಗಣೇಶನ ಹಬ್ಬ, ಈ ಥರದ ಹಬ್ಬಗಳು ಬಂದಾಗ ಅನಿಸಿದೆ ಅವರೊಟ್ಟಿಗೆ ಇರಬೇಕು ಅಂಥೇಳಿ. ಆದರೆ ಸೇನೆಯ ಆ ಜೀವನ ಏನಿದೆ ಅಂತ ಹೇಳಿದರೆ, ನೀವು ಅಕಸ್ಮಾತ್ ಅಲ್ಲಿಂದ ದೂರ ಇದ್ದರೂ ಕೂಡ ನಮಗೆ ಅದು ಅನ್ನಿಸ್ಲಿಕ್ಕೆ ಬಿಡೋದಿಲ್ಲ. ಅವರು ಜನರಲಿ ಆ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ. ವೈಯಕ್ತಿಕವಾಗಿ ನಮ್ಮ ಮನೆಯಲ್ಲಿ ಯಾವುದೋ ಶುಭ ಸಮಾರಂಭಗಳು ಆಗಿದೆ, ಆ ಥರ ಆ ಸಮಯದಲ್ಲಿ ಆಗಿರಲಿಲ್ಲ ಪುಣ್ಯಕ್ಕೆ, ಹಾಗೆ ನಾನು ಮಿಸ್ ಮಾಡಿಕೊಂಡಿಲ್ಲ. ಸಾಧಾರಣವಾಗಿ ಎಮರ್ಜೆನ್ಸಿ ಅಲ್ಲದೇ ಇದ್ದರೆ
ಈ ರೀತಿ ವಿಶೇಷ ಸಂದರ್ಭಗಳಿದ್ದಾಗ ನಾವು ಭಾಳ ಪ್ರಯತ್ನ ಮಾಡಿ ಅವ್ರನ್ನ ಮನೆ ಕಳಿಸುವಂಥ ಪ್ರಯತ್ನ ಮಾಡ್ತೀವಿ. ಸೇನೆಯಲ್ಲಿ ಇದೊಂದು ಇದ್ದೇ ಇದೆ. ಯಾಕಂತ ಹೇಳಿದರೆ ಅವನು ಮಾನಸಿಕವಾಗಿ ಅವನು ಯಾವುದೇ ಕಾರಣಕ್ಕೆ ತೊಂದರೆಗೊಳಗಾಗಬಾರ್ದು ಅಂಥೇಳಿ. ಯುದ್ಧ ಸಂದರ್ಭ ಅದು ಬೇರೆ. ಉಳಿದ ಸಂದರ್ಭಗಳಲ್ಲಿ ನಮಗೆ ಇನ್ಫ್ಯಾಕ್ಟ್ ಏನು ಹೇಳ್ತಾರೆ ಅಂತ ಹೇಳಿದರೆ, ಸೈನಿಕರಿಗೆ ನಾವೀಗ ಆಫೀಸರ್ ಮತ್ತು ಸೈನಿಕರು ಬೇರೆ ಬೇರೆ ಅಂತ ಹೇಳೋದಲ್ಲ, ವಿಶೇಷವಾಗಿ ಸೈನಿಕರಿಗೆ ಸಂಬಂಧಪಟ್ಟ ಹಾಗೆ ಕಡ್ಡಾಯವಾಗಿ ಅವರಿಗೆ ನೀವು 2 ತಿಂಗಳು ರಜೆ ಕೊಡಲೇಬೇಕು ಅಂತ. 60 ಡೇಸ್ ರಜಾ ಇದೆ ಅವರಿಗೆ, ಮತ್ತು 20 ದಿನ ಕ್ಯಾಶುವಲ್ ಲೀವ್ ಇರುತ್ತೆ. ಸಾಧ್ಯವಿದ್ದಷ್ಟು ನಾವರಿಗೆ ಈ ಸಂಪೂರ್ಣ ರಜೆಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ, ಇದೇ ಕಾರಣಕ್ಕಾಗಿ, ನೀವು ಹೇಳಿದ ಕಾರಣಕ್ಕಾಗಿ. ಹಾಗಾಗಿ ಆ ಥರದ ಅಯ್ಯೋ ನಾನು ಮನೆಗೆ ಹೋಗಲಿಲ್ಲ ಹೇಳೋ ಭಾವನೆ ನನಗಂತೂ ಯಾವತ್ತೂ ಬಂದಿಲ್ಲ. ಶೈಕ್ಷಣಿಕ ವಲಯದಲ್ಲೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದೀರಾ ಅಂತ ಕೇಳಿ ಬಹಳ ಸಂತೋಷ ಆಯಿತು. ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಕಾರ್ಯ ವೈಶಾಲ್ಯತೆ ಹೇಗಿದೆ ಸರ್? ಈಗ ಹೇಳ್ತೀನಿ, ಅದು ಹೊಟ್ಟೆಪಾಡಿಗೆ ಏನಾದರೂ ಒಂದು ಕೆಲಸ ಬೇಕಿತ್ತು ಅನ್ನೋ ಕಾರಣಕ್ಕಾಗಿ ನಾನು ಪ್ರಾರಂಭದಲ್ಲಿ ಸೇರಿಕೊಂಡಿದ್ದು ಒಂದು ಇಂಡಸ್ಟ್ರಿಗೆ. ಆದರೆ ಒಂದು 2-3 ತಿಂಗಳಾಗುವಾಗ ಇದು ನನ್ನದಲ್ಲ ಅಂತ ಅನಿಸಿತ್ತು ನನಗೆ. ಅದೃಷ್ಟ ಏನಿತ್ತು ಅಂತ ಹೇಳಿದರೆ, ಅದೇ ಸಂಸ್ಥೆಯವರು ನಡೆಸುವಂಥ ಶಿಕ್ಷಣ ಸಂಸ್ಥೆಗಳಿದ್ದು. ನಮ್ಮ ಸಂಸ್ಥೆಯ ಮುಖ್ಯಸ್ಥರು ವಿನಯ್ ಹೆಗ್ಡೆ ಅಂತ, ನಿಟ್ಟೆ ವಿನಯ್ ಹೆಗ್ಡೆ ಅಂತ, ದೇವರಂಥ ಮನುಷ್ಯ ಅವರು. ಇಲ್ಲ, ನೀನು ನಮ್ಮ ಜೊತೆ ಇರಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ ಅವ್ರ ಹತ್ರ, ಈ ಥರ ನನಗೆ ಅಷ್ಟು ಸರಿಯಾಗ್ತಿಲ್ಲ, ನಾನು ಇದನ್ನು ಅಷ್ಟು ಮುಂದುವರಲಿಕ್ಕೆ ಇಷ್ಟಪಡೋದಿಲ್ಲ ಅಂತ. ಹಾಗೆ ಅವರು ನನಗೆ ನಿಟ್ಟೆ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟರು. ವಿದ್ಯಾರ್ಥಿಗಳೊಂದಿಗೆ ಒಡನಾಟ ಮತ್ತು ಆ ಶೈಕ್ಷಣಿಕ ಸಂಸ್ಥೆ ಬೆಳೆಯುವಂಥ ಹಂತದಲ್ಲಿ ಅವರೊಟ್ಟಿಗಿದ್ದಂಥದ್ದು. ಇವತ್ತು 34-36 ಕಾಲೇಜುಗಳಿದ್ದಾವೆ, 25-26 ಸಾವಿರ ವಿದ್ಯಾರ್ಥಿಗಳಿದ್ದಾರೆ. ಅಂದರೆ ಯು ಕ್ಯಾನ್ ಬಿ ವೆರಿ ಯಂಗ್ ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ವಿತ್ ಯಂಗ್ ಪೀಪಲ್ ಹೇಳೋ ರೀತಿಯಲ್ಲಿ ತುಂಬ ಒಳ್ಳೆಯ ಅನುಭವ ಅಂತ ಅಂದ್ಕೊಳ್ತೀನಿ. ಇವತ್ತಿಗೂ ಕೂಡ ಆ ಸಂಸ್ಥೆಯೊಟ್ಟಿಗೆ ಸಂಬಂಧ ಇದೆ. ನಾನು ಅದರಲ್ಲಿ ವಿಶೇಷವಾಗಿ ನೇರ ಅಲ್ದಿದ್ದೂ ಸ್ವಲ್ಪ ಮಟ್ಟಿಗೆ ನನ್ನ ಪಾಲ್ದಾರಿಕೆ ಇದೆ ಅದರಲ್ಲಿ. ಅದು ನನಗೆ ಬದಲಾಗುತ್ತಿರುವ ಸಮಾಜದಲ್ಲಿ ಯುವ ಮನಸ್ಸುಗಳು ಮತ್ತು ಅವರ ಆಕಾಂಕ್ಷೆಗಳು, ನಿರೀಕ್ಷೆಗಳು, ಅವರ ಮೌಲಿಕ ದೃಷ್ಟಿಕೋನ ಮತ್ತು ಇವತ್ತು ತುಂಬ ಸುಲಭವಾಗಿ ಲಭ್ಯವಿರುವಂಥ ಮಾಹಿತಿ, ಅವರ ಬೆರಳ ತುದಿಯಲ್ಲಿ ಏನು ಇವತ್ತು ಮಾಹಿತಿ ಲಭ್ಯ ಆಗಿದೆ, ಅದರಿಂದಾಗಿ ಅವರ ಮೇಲೆ ಆಗ್ತಿರುವಂಥ ಒತ್ತಡಗಳು ಮತ್ತು ನಮ್ಮ ಕುಟುಂಬಗಳು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಹೆತ್ತವರು ಮಕ್ಕಳ ಮೇಲೆ ಹಾಕ್ತಿರುವಂಥ ಒತ್ತಡ ಮತ್ತು ಸವಾಲುಗಳು ಹೊರಗಡೆ ಜಗತ್ತಿನಲ್ಲಿ, ಇದೆಲ್ಲವನ್ನು ನೋಡಿದಾಗ ಒಂದಷ್ಟು ಪ್ರಾಮಾಣಿಕವಾದ ಬದಲಾವಣೆಗಳು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಬೇಕು ಹೇಳುವಂಥದ್ದು ನನ್ನ ಮನಸ್ಸಿಗೆ ಕಂಡಿದೆ. ಇವತ್ತು ಒಂದು ಮಗುವಿನ ವ್ಯಕ್ತಿತ್ವದಲ್ಲಿ ಬಹಳ ಸಹಜವಾಗಿರುವಂಥ ಪ್ರಶ್ನೆಗಳು, ಕುತೂಹಲ, ಸೃಜನಶೀಲತೆ, ನವನಾವೀನ್ಯತೆ ಅಂತ ಹೇಳ್ತಾರಲ್ಲ, ಇನೋವೇಷನ್, ಈ ಅನೇಕ ಸಂಗತಿಗಳು ಮಗುವಿನ ಬಾಲ್ಯದಲ್ಲಿ ಬಹಳ ಸಹಜವಾಗಿರುತ್ತೆ. ಈ ಶಿಕ್ಷಣ ವ್ಯವಸ್ಥೆಯ ಮೂಲಕ ಹಾದು ಹೋಗಬೇಕಾದ್ರೆ ಒಂದು 10ನೇ ಕ್ಲಾಸ್ ಆದ ಮಗು ಪ್ರಶ್ನೆಗಳನ್ನು ಕೇಳುವ ಸ್ವಭಾವವನ್ನೇ ಕಳ್ಕೊಂಡ್ಬಿಟ್ಟಿರ್ತದೆ. ಏನಾಗಿದೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಳುವಂಥ ಒಂದು ದೊಡ್ಡ ಆತಂಕ ನನ್ನನ್ನು ಕಾಡುತ್ತೆ. ಈ ಸಂಗತಿಗಳನ್ನು ನಾವು ರಿಟೈನ್ ಮಾಡದೇ ಇದ್ದರೆ ಮಗುವಿನ ವ್ಯಕ್ತಿತ್ವದಲ್ಲಿ, ಅದು ಪ್ರಶ್ನೆ ಕೇಳುವ ಸ್ವಭಾವ ಇರ್ಬೋದು, ಕ್ಯೂರಿಯಾಸಿಟಿ ಇರ್ಬೋದು, ಕ್ರಿಯೇಟಿವಿಟಿ ಇರ್ಬೋದು, ಇನೋವೇಷನ್ ಇರ್ಬೋದು, ನಾವು ಈ ದೊಡ್ಡ ಹ್ಯೂಮನ್ ಕ್ಯಾಪಿಟಲ್ ಏನಿದೆ ಅಥವಾ ಹ್ಯೂಮನ್ ರಿಸೋರ್ಸ್ ಏನಿದೆ, ಇದನ್ನು ಒಂದು ಕ್ವಾಲಿಟಿ ಹ್ಯೂಮನ್ ರಿಸೋರ್ಸ್ ಆಗಿ ಹೇಗೆ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ? ಸೊ ಶಿಕ್ಷಣ ವ್ಯವಸ್ಥೆ ಈ ಸವಾಲುಗಳನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳೋದು ನನ್ನ ಮನಸ್ಸನ್ನು ಕಾಡ್ತಿರುವಂಥ ಒಂದು ಆತಂಕ. ಹಾಗಾಗಿ ನಾನು ಶಿಕ್ಷಣ ವ್ಯವಸ್ಥೆಯಲ್ಲಿ ವಿಶ್ವವಿದ್ಯಾನಿಲಯಗಳ ಅಕಾಡೆಮಿಕ್ ಕೌನ್ಸಿಲ್ ಸಿಂಡಿಕೇಟ್ ಮೆಂಬರ್ ಆಗಿದ್ದೆ, ಶಾಸಕನಾಗಿ ಮತ್ತು ಆ ಸಭೆಗಳಲ್ಲಿ ಭಾಗವಹಿಸಿದ್ದೀನಿ. ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಸದನಗಳಲ್ಲಿ ಚರ್ಚೆ ನಡೆಯುವಾಗ ಅದರಲ್ಲಿ ಭಾಗವಹಿಸಿದ್ದೀನಿ. ಎಲ್ಲೋ ನಾವು ಪ್ರಾಮಾಣಿಕವಾಗಿ ಇದನ್ನು ಅಡ್ರೆಸ್ ಮಾಡ್ತಾ ಇಲ್ಲ ಅನ್ನುವ ಆತಂಕನೂ ನನ್ನನ್ನು ಕಾಡುತ್ತೆ ಆ್ಯಕ್ಚುಲಿ. ಹಾಗಾಗಿ ಈ ಜಗತ್ತಿನ ಅತ್ಯಂತ ದೊಡ್ಡ ಯುವ ಶಕ್ತಿಯನ್ನು ಹೊಂದಿರುವಂಥ ದೇಶ, ಆದರೆ ಈ ದೊಡ್ಡ ಯುವ ಶಕ್ತಿಯನ್ನು ಜಗತ್ತು ಮೆಚ್ಚಬಲ್ಲಂಥ ಗುಣಮಟ್ಟದ ಮಾನವ ಸಂಪನ್ಮೂಲವನ್ನಾಗಿ ಪರಿವರ್ತನೆ ಮಾಡುವುದರಲ್ಲಿ ಎಲ್ಲೋ ನಾವು ಇನ್ನೂ ಸಾಧನೆ ಮಾಡಲಿಕ್ಕಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಶಿಕ್ಷಣದ ಯಾವುದೇ ಕ್ಷೇತ್ರ ಇರ್ಬೋದು, ರಿಸರ್ಚ್ ಇರ್ಬೋದು, ಇನೋವೇಷನ್ ಇರ್ಬೋದು, ಎಲ್ಲ ಸಂಗತಿಗಳಲ್ಲಿ ಬಹುಶಃ ನಾವು ಜಗತ್ತಿಗೆ ಮಾರ್ಗದರ್ಶನ ಮಾಡಬಲ್ಲಂಥ, ಜಗತ್ತಿನ ಸವಾಲುಗಳನ್ನು ಸ್ವೀಕಾರ ಮಾಡಬಲ್ಲಂಥ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳಬಲ್ಲಂಥ, ಜಗತ್ತು ಇವತ್ತು ಆರ್ಥಿಕವಾಗಿ ವ್ಯಾವಹಾರಿಕವಾಗಿ ಮುಂದುವರಿತಾ ಇರ್ಬೋದು, ಆದರೆ ಮಾನವ ಸಂಪನ್ಮೂಲವಾಗಿ ಜಗತ್ತೇನು ಸವಾಲುಗಳನ್ನು ಎದುರಿಸ್ತಾ ಇದೆ. ಇವತ್ತು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದೀವಿ, ಓಝೋನ್ ಲೇಯರ್ ಡಿಪ್ಲೀಟ್ ಆಗೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕೆ, ಎಲ್ಲಿ ತಪ್ಪಿದ್ದೀವಿ? ಈ ಎಲ್ಲ ಸಂಗತಿಗಳನ್ನು ಬೇರೆ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಆಗದಿದ್ದರೂ ಕೂಡ ಶಿಕ್ಷಣ ವ್ಯವಸ್ಥೆ ಅದಕ್ಕೆ ಪರಿಹಾರ ಕಂಡುಕೊಳ್ಳಬಲ್ಲುವಂಥ ಸಾಮರ್ಥ್ಯ ಹೊಂದಿದೆ. ಹಾಗಾಗಿ ಭಾರತ ದೇಶ ಸ್ವಲ್ಪ ಭಿನ್ನವಾಗಿ ಆಲೋಚನೆ ಮಾಡಿಕೊಂಡು ಜಗತ್ತಿನ ಎಲ್ಲೆಡೆಯಿಂದ ಒಳ್ಳೆಯ ವಿಚಾರ ನಮ್ಮ ಕಡೆಗೆ ಹರಿದು ಬರಲಿ ಹೇಳೋದು ನಮ್ಮ ಹಿರಿಯರ ನಂಬಿಕೆ ಆಗಿತ್ತು. ಒಳ್ಳೆಯ ವಿಚಾರಗಳನ್ನು ಸ್ವೀಕಾರ ಮಾಡಿಕೊಂಡು
ಇವತ್ತು ಇತ್ತೀಚಿನ ದಿನಗಳಲ್ಲಿ ಬಹಳ ಪಾಪ್ಯುಲರ್ ಆಗ್ತಾ ಇದೆ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂತ, ಭಾರತೀಯ ಜ್ಞಾನ ಪರಂಪರೆ ಅಂತ. ಆ ಭಾರತೀಯ ಜ್ಞಾನ ಪರಂಪರೆ ಸಮತೋಲನವನ್ನು ಕಾಪಾಡಿಕೊಂಡು ಪ್ರಕೃತಿಯೊಂದಿಗೆ ಹೆಜ್ಜೆ ಹಾಕಿ ಬದುಕಿನ ಎಲ್ಲ ಆಯಾಮಗಳಲ್ಲಿ ಸಂಸ್ಕೃತಿಯನ್ನು ಸೃಷ್ಟಿ ಮಾಡಿತು. ಪ್ರಕೃತಿಯನ್ನು ಗೆಲ್ಲಬಲ್ಲೆ ಹೇಳುವ ಅಹಂಕಾರದಿಂದ ನಾವು ಪ್ರಕೃತಿಯೊಟ್ಟಿಗೆ ಗುದ್ದಾಟ ಮಾಡಲಿಕ್ಕೆ ಹೊರಟ ಕಾರಣದಿಂದ ಇವತ್ತು ಎಲ್ಲೆಗಳಲ್ಲೂ ಕೂಡ ವಿಕೃತಿಗಳು ಸೃಷ್ಟಿಯಾಗಿದ್ದಾವೆ. ಪ್ರಕೃತಿ, ಸಂಸ್ಕೃತಿ, ವಿಕೃತಿ ಇಷ್ಟೇ ಇರೋದು ಡಿಫ್ರೆನ್ಸ್ ಅಂತ ಅಂದ್ಕೊಳ್ತೀನಿ. ಶಿಕ್ಷಣ ವ್ಯವಸ್ಥೆ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಶಿಕ್ಷಣ ವ್ಯವಸ್ಥೆನ ಇದಕ್ಕೆ ಸರಿಯಾಗಿ ರೂಪಿಸಿಕೊಂಡ್ರೆ ಜಗತ್ತಿನ ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇದೆ. ನಾವು ಸೌಲಭ್ಯಗಳನ್ನು ಕೊಟ್ಟಷ್ಟು ಮಕ್ಕಳ ಮನಸ್ಸನ್ನು ಜಡತ್ವಕ್ಕೆ ತಳ್ತಾ ಇದ್ದೀವಿ ಅಂತ, ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಹಿಂದೆ ಒಬ್ಬರು ಕವಿ ಒಂದು ಕವಿತೆ ಬರೆದಿದ್ರು, ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ. ಮನೆ ಪ್ರಾರಂಭದ ದಿನಗಳಲ್ಲಿ ಮಗುವಿನ ವ್ಯಕ್ತಿತ್ವ ರೂಪಿಸುವಲ್ಲಿ ಏನು ದೊಡ್ಡ ಒಂದು ಜವಾಬ್ದಾರಿ ವಹಿಸ್ತಾ ಇತ್ತು, ಅದನ್ನು ಇವತ್ತು ನಾವು ನಿಧಾನವಾಗಿ ಒಂದು ಶಾಲೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಜವಾಬ್ದಾರಿನ ಕೈ ತೊಗೊಂಡ್ಬಿಟ್ಟಿದ್ದೀವಿ. ಈಗ 2-2.5 ವರ್ಷ ವಯಸ್ಸಿದ್ರೆ ಮಗು ಶಾಲೆ ಕಳಿಸಿ ಅಂತ ಹೇಳ್ತೀವಿ. ಯಾಕೆಂದರೆ ಮನೆಯಲ್ಲಿ ಒಂದು ಮಗು ತಪ್ಪಿದೆ 2 ಮಗು. ಮನೆಯಲ್ಲಿ ಮಗುವಿಗೆ ಕಂಪ್ಯಾನಿಯನ್ ಯಾರು ಕೇಳಿದ್ರೆ ಅಪ್ಪ ಅಮ್ಮ ಇವತ್ತೆಲ್ಲ ಬ್ಯುಸಿ. ಇವತ್ತು ಮನೆಯ ಮೊದಲ ಪಾಠಶಾಲೆಗೆ ಉಳಿದಿರುವಂಥ ವ್ಯವಸ್ಥೆಯಲ್ಲೂ ಕೂಡ ಆ ಮಗುವಿನ ವ್ಯಕ್ತಿತ್ವದ ಬೆಳವಣಿಗೆಗೆ ಪೂರಕವಲ್ಲದ ಅನೇಕ ಸಂಗತಿಗಳು ಮನೆಯಲ್ಲಿ ಇವತ್ತು ಡೆವಲಪ್ ಮಾಡಿದ್ದೀವಿ. ಮಗುವನ್ನು ದೂರವಾಗಿಲ್ಲ, ನಾವು ಆಲೋಚನೆ ಮಾಡಬೇಕು ಗಂಭೀರವಾಗಿ. ಶಾಲೆಗೆ ಬಂದರೆ ಶಾಲೆಯು ಒಂದು ವ್ಯಾವಹಾರಿಕ ದೃಷ್ಟಿಕೋನ ಬೆಳೆಸುವಂಥ ಒಂದು ಕೇಂದ್ರ ಆಗಿದೆ. ಬದುಕನ್ನು ರೂಪಿಸಿಕೊಳ್ಳುವಂಥ, ಬದುಕನ್ನು ಅರ್ಥ ಮಾಡಿಕೊಂಡು ಬದುಕನ್ನು ರೂಢಿಸಿಕೊಳ್ಳುವಂಥ ವ್ಯವಸ್ಥೆ ಅಲ್ಲಿಲ್ಲ. ಮಗುವಿನ ಮೇಲೆ ನನ್ನ ಕನಸುಗಳನ್ನು ಬಲವಂತವಾಗಿ ಹೇರಿಬಿಟ್ಟು ನೀನು ಅದಾಗಬೇಕು, ನೀನು ಇದಾಗಬೇಕು ಹೇಳುವಂಥ ವಾತಾವರಣ ನಿರ್ಮಾಣ ಮಾಡಿ. ಇವತ್ತು ಬೆಳಿಗ್ಗೆ ಯಾರತ್ರನೂ ಹೇಳ್ತಾ ಇದ್ದೆ, ನಾವು ಯಾರು ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ನೀನು ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು ಅಂತ ಹೇಳಿಕೊಡ್ತೀವಿ. ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು, ತುಂಬ ಸಂಪಾದನೆ ಮಾಡಬೇಕು, ಅಮೆರಿಕಕ್ಕೆ ಹೋಗಬೇಕು, ಇಂಥ ಕನಸುಗಳನ್ನೇ ಬಿತ್ತುತ್ತವೆ. ನಾವು ಮನೆಯಲ್ಲಿ ಈ ವಾತಾವರಣ ನಿರ್ಮಾಣ ಮಾಡದೇ ಇದ್ದರೆ, ಮಗುವಿನ ಮನಸ್ಸಿನಲ್ಲಿ ಒಳ್ಳೆಯದು ಹೇಳಿದರೆ ಏನು ಆ ಕಲ್ಪನೆಯನ್ನು ಮೂಡಿಸದೇ ಇದ್ದರೆ, ನಾನು ಒಬ್ಬ ಜವಾಬ್ದಾರಿಯುತ ಸಾಮಾಜಿಕ ಪ್ರಜೆಯಾಗಿ ಹೇಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ? ಶಿಕ್ಷಣವನ್ನು 4 ಕೊಠಡಿಗಳ ಅಥವಾ 4 ಗೋಡೆಗಳ ಒಂದು ಕೊಠಡಿಗೆ ಸೀಮಿತಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮಗುವಿಗೆ ನಾವು ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಆದರ್ಶಗಳನ್ನು ಸಮಾಜದಲ್ಲಿ ಸೃಷ್ಟಿ ಮಾಡಿದ್ದೀವ? ಮನೆಯಲ್ಲಿ ತಂದೆ ತಾಯಿಗಳಾಗಿ ನಾವು ಮಕ್ಕಳಿಗೆ ಆದರ್ಶವ? ಸಮಾಜದಲ್ಲಿ ನಾವು ಮಕ್ಕಳಿಗೆ ಆದರ್ಶವ? ಇದನ್ನು ಹಿಡಿದು ಯಾಕೆ ಮಕ್ಕಳ ಮೇಲೆ ಒತ್ತಡ ಹಾಕ್ತಾ ಇದ್ದೀವಿ? ಮಗುವಿಗೆ ನಿಮಗೆ ನಿಮ್ಮ ಮಗು ಹೇಗಿರಬೇಕು ಅನ್ನುವ ಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಬರದೇ ಇದ್ದರೆ ನಾಳೆ ಮಗುವನ್ನು ದೂರಿದ್ರೆ ಆಗತ್ತಾ? ಹಾಗಾಗಿ ಸವಾಲುಗಳು ತುಂಬ ಇದೆ. ಬದುಕು ಜಾರುಬಂಡಿಯ ಆಟ ಅಲ್ಲ. ಜಾರುಬಂಡಿಯಲ್ಲಿ ಆಟ ಆಡುವಾಗ ಆ ಕ್ಷಣಿಕ ಸುಖ ಇದೆಯಲ್ಲ, ಜಾರುವ ಸುಖ, ಅದೇ ಜೀವನದ ಆದರ್ಶ ಅಂತ ಅಂದುಕೊಂಡ್ರೆ ಜಾರ್ತಾ 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 ಪ್ರಪಾತದ ಅಂಚಿಗೆ ತಲುಪ್ತೇವೆ. ಈ ದೃಷ್ಟಿಯಿಂದ ನೋಡಬೇಕು ನಾವು ಬದುಕಿನ ಶಿಕ್ಷಣವನ್ನು. ಇನ್ನು ಇವತ್ತು ಆಧುನಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಸಿಗುವಂಥ ಶಿಕ್ಷಣ, ನಾನು ಅದನ್ನು ಅಲ್ಲಗೆಳೆಯುವುದಿಲ್ಲ. ಅದೊಂದು ಇನ್ಫಾರ್ಮೇಷನ್ ಕೊಡುತ್ತೆ, ಒಂದಷ್ಟು ಕೌಶಲ್ಯವನ್ನು ಕೊಡುತ್ತೆ. ನೀವು ಮೌಲ್ಯದ ಬಗ್ಗೆ ಮಾತಾಡಿದ್ರಿ. ಆ ಮೌಲ್ಯಗಳು ಯಾವುದು ಅಂತ ನಾವು ಡಿಫೈನ್ ಮಾಡಿದ್ದೀವ? ಆ ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವ? ಪ್ರತಿಬಿಂಬಿಸಿದ್ದೀವ? ಮಗು ಭಾಷೆ ಕಲಿಯುತ್ತೆ. ಮನೆಯಲ್ಲಿ ಮಗು ಮಾತಾಡಲಿಕ್ಕೆ ಕಲಿತಾಗ ಯಾವುದಾದ್ರೂ ತಾಯಿ ಅಕ್ಷರ ಹೇಳಿಕೊಟ್ಟು, ಶಬ್ದ ಹೇಳಿಕೊಟ್ಟು, ವಾಕ್ಯ ಹೇಳಿಕೊಟ್ಟು, ವ್ಯಾಕರಣ ಹೇಳಿಕೊಟ್ಟು ಭಾಷೆ ಕಲಿಸಿದೆಯಾ? ಮಗು ನೋಡ್ತಾ, ಕೇಳ್ತಾ, ಅನುಸರಣೆ ಮಾಡ್ತಾ ಕಲ್ತಿದೆ. ಅಂದರೆ ಅದ್ಭುತವಾದ ಕಲಿಯುವ ಶಕ್ತಿ ಇದೆ. ನೀವು ವಾತಾವರಣ ಕ್ರಿಯೇಟ್ ಮಾಡಬೇಕಷ್ಟೆ. ಮಗುವಿನ ಕಲಿಕೆಗೆ ಪೂರಕವಾದ ವಾತಾವರಣ, ಕಂಡ್ಯೂಸಿವ್ ಟು ಲರ್ನಿಂಗ್ ಅಂತ ಹೇಳ್ತೀವಿ. ಸೊ ಇದು ಒಂದು ಸಮಾಜದ ಕಲೆಕ್ಟಿವ್ ಎಫರ್ಟ್ ಆಗಬೇಕು. ಶಾಲೆಗೆ ಮಕ್ಕಳನ್ನು ಕಳಿಸಿ ಶಿಕ್ಷಕರನ್ನು ದೂರಿದ್ರೆ ಪ್ರಯೋಜನ ಇಲ್ಲ. ಯಾಕಂದರೆ ನಾವೇ ಆದರ್ಶ ಆಗಿಲ್ಲ ಮನೆಯಲ್ಲಿ. ಮಗುವಿಗೆ ಶಾಲೆಯಲ್ಲಿ ಶಿಕ್ಷಕಿ, ಮಗು ನೀನು ಯಾವತ್ತೂ ಸುಳ್ಳು ಹೇಳಬಾರ್ದು ಅಂತ ಹೇಳಿ ಮನೆಗೆ ಬಂದ ಮಗು ಕೈಯಲ್ಲಿ ಫೋನ್ ಕೊಟ್ಟು, ತಂದೆ ನೋಡು ಫೋನ್ ಬಂದಿದೆ, ಮನೇಲಿ ಇಲ್ಲ ಹೇಳು ಅಂತ ಹೇಳಿದರೆ ತಾಕ್ಲಾಟ ಆಗ್ತದೆ ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ, ಮಗು ಗೊಂದಲ ಸೃಷ್ಟಿಯಾಗತ್ತೆ. ಸೊ ಶಿಕ್ಷಣ ಹೇಳೋದು ಬರೀ 4 ಗೋಡೆಗಳ ಕೊಠಡಿಗೆ ಮಾತ್ರ ಸೀಮಿತಗೊಳಿಸಿದ್ವಿ. ಇವತ್ತು ತುಂಬ ದೊಡ್ಡ ಸವಾಲುಗಳಿದೆ. ಮತ್ತು ಚಿಕ್ಕ ವಯಸ್ಸಿನಲ್ಲಿ ಮಗುವಿಗೆ ಸ್ಮಾರ್ಟ್ ಬೋರ್ಡು, ಕಂಪ್ಯೂಟರು, ಲ್ಯಾಪ್ಟಾಪ್ ಇದು ಅಗತ್ಯ ಇಲ್ಲ. ಪ್ರಾಥಮಿಕ ಶಿಕ್ಷಣದಲ್ಲಿ ಒಂದು 8-10ನೇ ಕ್ಲಾಸಿಗೆ ಬರುವಾಗ ಮೂಲಭೂತವಾದ ಸಂಗತಿಗಳನ್ನು ಹೇಳಬೇಕು. ಆದರೆ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಬೆಳೀಲಿಕ್ಕೆ ಏನು ಸಂಗತಿಗಳ ಅವಶ್ಯಕತೆ ಇದೆ ಅದನ್ನು ತಿಳಿಸ್ಕೊಡ್ಬೇಕು ನಾವು. ಖಂಡಿತವಾಗ್ಲೂ ಸರ್, ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಅಗ್ನಿವೀರ್ ಯೋಜನೆಯನ್ನು ಜಾರಿಗೆ ತಂದಿದೆ. ಇದ್ರ ಬಗ್ಗೆ ನಮಗೆ ಇನ್ನಷ್ಟು ತಿಳಿಸ್ಕೊಡಿ. ಹೆಸರು ಹೊಸ್ತಿದು ಅಗ್ನಿವೀರ್ ಯೋಜನೆ ಹೇಳುವಂಥದ್ದು. ಆದರೆ ಸೇನೆಯಲ್ಲಿ ಅಧಿಕಾರಿ ವರ್ಗದಲ್ಲಿ
ಯಾವತ್ತೂ ಕೂಡ ಈ ರೀತಿಯ ಒಂದು ವ್ಯವಸ್ಥೆ ಇತ್ತು. ಪ್ರಾರಂಭದ ದಿನಗಳನ್ನು ಎಮರ್ಜೆನ್ಸಿ ಕಮಿಷನ್ ಅಂತ ಕರೀತಾ ಇದ್ರು. 7 ವರ್ಷಗಳ ಕಾಲ ಸೇವೆ ಮಾಡಿ ಹಿಂದೆ ತಿರುಗಿ ಬರುವಂಥ ವ್ಯವಸ್ಥೆ. ಅದಾದಮೇಲೆ ಅದನ್ನು ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ ಕರೀತಾ ಇದ್ರು. 92ನೇ ಇಸ್ವಿವರೆಗೆ ಅಂತ ಅಂದ್ಕೊಳ್ತೀನಿ, 5 ವರ್ಷ. ಅದಾದ ಮೇಲೆ ಆಪ್ಷನಲ್ 5 ವರ್ಷ. ದೆನ್ ಯು ಹ್ಯಾವ್ ಟು ಟೇಕ್ ಎ ಡಿಸಿಷನ್, ನಾನು ಒಂದು ಸೇನೆಯಲ್ಲಿ ಕಂಟಿನ್ಯೂ ಆಗ್ತೇನೆ, ಇಲ್ಲ ಅಂದರೆ ನಾನು ಬಿಟ್ಟು ಬರ್ತೇನೆ ಅಂತ. ಕಂಟಿನ್ಯೂ ಆಗುತ್ತಿರುವಂಥದ್ದು ನಿಮ್ಮ ಸಾಧನೆಯ ಆಧಾರದಲ್ಲಿ ಕಂಟಿನ್ಯೂ ಆಗ್ತಾ ಇದ್ರಿ. ಇವತ್ತು ಈ ವ್ಯವಸ್ಥೆಯಲ್ಲಿ ಸಣ್ಣ ಪುಟ್ಟ ಕೊರತೆಗಳು ಇದೆಲ್ಲ ಗುರುತಿಸಿದ್ದಾರೆ. ಇವಾಗ ತಾಂತ್ರಿಕವಾಗಿ ತಂತ್ರಜ್ಞಾನ ತುಂಬ ದೊಡ್ಡ ಪ್ರಮಾಣದಲ್ಲಿ ಸೇನೆಗೆ ಬರ್ತಾ ಇರೋದ್ರಿಂದ, ಮತ್ತು ಸೇನೆಯ ಸ್ಟ್ರಕ್ಚರ್ ಅಂತ ಹೇಳ್ತೇವೆ, ಅದು ಬ್ರಾಡ್ ಬೇಸ್ಡ್ ಪಿರಮಿಡ್ ಅಂತ. ನಮಗೆ ಒಂದು ತಳಹಂತದಲ್ಲಿ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಮ್ಯಾನ್ ಪವರ್ ಬೇಕು, ಹ್ಯೂಮನ್ ರಿಸೋರ್ಸ್ ಬೇಕು. ಆದರೆ ಮೇಲೆ ಹೋದಾಗೆ ಆ ಪಿರಮಿಡ್ ತುಂಬ ಸ್ಟೀಪ್ ಆಗ್ತದೆ. ಮತ್ತು ಇವತ್ತು ತಂತ್ರಜ್ಞಾನ ತುಂಬ ದೊಡ್ಡ ಪ್ರಮಾಣದಲ್ಲಿ ಬಂದಿರುವುದರಿಂದ ತಾಂತ್ರಿಕವಾಗಿ ಕೌಶಲ್ಯ ಇರುವಂಥ ಮ್ಯಾನ್ ಪವರ್ನ ರಿಕ್ವೈರ್ಮೆಂಟ್ ಇದೆ. ಹಾಗಾಗಿ ಈಗ ನೀವು ಗಾಜಾ ಸ್ಟ್ರಿಪ್ಪಲ್ಲಿ ನಡೆದಂಥ ಯುದ್ಧ ನೋಡಿರ್ಬೋದು, ಅಥವಾ ಕಳೆದ 3.5-4 ವರ್ಷಗಳಲ್ಲಿ ನಡೀತಿರುವಂಥ ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ನೋಡಿರ್ಬೋದು. ಎಲ್ಲವೂ ಕೂಡ ತಂತ್ರಗಾರಿಕೆ, ಎಲ್ಲವೂ ಕೂಡ ಶಸ್ತ್ರಾಸ್ತ್ರಗಳು, ಎಲ್ಲವೂ ಕೂಡ ಇಕ್ವಿಪ್ಮೆಂಟ್ಸ್. ಸೈನಿಕರ ಇನ್ವಾಲ್ವ್ಮೆಂಟ್ ತುಂಬ ಕಡಿಮೆ ಇದೆ. ಇದು ಬದಲಾದ ಒಂದು ವಾತಾವರಣ. ಕೆಲವು ಆಗ ಹೇಳಿದ ಹಾಗೆ ಮೂರ್ಖರು ವಾದ ಮಾಡುವ ಹಾಗೆ, ಸೇನೆ ಉದ್ಯೋಗ ಕೊಡುವಂಥ ಸಂಸ್ಥೆ ಅಲ್ಲ, ಸೇನೆ ದೇಶ ರಕ್ಷಣೆ ಮಾಡುವಂಥ ಸಂಸ್ಥೆ. ಸಮಕಾಲೀನ ಪರಿಸ್ಥಿತಿಯಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆಯನ್ನು ಉಪಯೋಗ ಮಾಡಿಕೊಂಡು ನಮ್ಮ ಗಡಿಗಳನ್ನು ಹೇಗೆ ರಕ್ಷಣೆ ಮಾಡಬೇಕು, ಎಮರ್ಜೆನ್ಸಿ ಇದ್ದರೆ ದೇಶದ ರಕ್ಷಣೆ ಹೇಗೆ ಮಾಡಬೇಕು ಅನ್ನೋದು ನಮ್ಮದು ಕರ್ತವ್ಯವೇ ಹೊರತು ನಾವು ಉಳಿದ ಸಂಸ್ಥೆಗಳಿಗೆ ಹೊಟ್ಟೆಪಾಡಿಗಾಗಿ ಉದ್ಯೋಗ ಕೊಡುವಂಥ ಸಂಸ್ಥೆ ಅಲ್ಲ. ಇದನ್ನು ಮನಸ್ಸಲ್ಲಿಟ್ಟುಕೊಂಡು ಅನೇಕ ವರ್ಷಗಳ ಅನುಭವದಿಂದ ಹೊಸ ವ್ಯವಸ್ಥೆ ತಗೊಂಡು ಬಂದರು. ಇನ್ನು ಎರಡನೆಯ ದೊಡ್ಡ ಕೂಗಿತ್ತು, ಈ ದೇಶದ ಎಲ್ಲ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳಿದರೆ ಎಲ್ಲ ಯುವಕರಿಗೆ ಕನಿಷ್ಠ ಒಂದು 2 ವರ್ಷದ ಸೇನೆಯ ಅನುಭವ ಬೇಕು ಅಂತೇಳಿ ಒಂದು ಚರ್ಚೆಗಳಾಗ್ತಾ ಇತ್ತು. ತುಂಬ ಸಂದರ್ಭಗಳು ನಾವೆಲ್ಲ ಹೇಳ್ತೇವೆ ಅದನ್ನು. ಈ ಅನೇಕ ಸಂಗತಿಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಒಂದು ಬದಲಾವಣೆಯಾಗಿ ಸೈನಿಕರ ಹಂತದಲ್ಲಿಯೂ ಕೂಡ ಈ ಅಗ್ನಿಪಥ್ ಯೋಜನೆಯ ಮೂಲಕ ಅಗ್ನಿವೀರರನ್ನು ನೇಮಕಾತಿ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದರಲ್ಲಿ ಅರ್ಹ ಯುವಕರಿಗೆ ಪ್ರಾರಂಭದಲ್ಲಿ 4 ವರ್ಷಗಳ ಕಾಲ ಸೇನೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ, ತರಬೇತಿಯ ನಂತರ. ಅದಾದ ಮೇಲೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ 4 ವರ್ಷಗಳ ಸೇವೆಯನ್ನು ಪರಿಗಣಿಸಿಕೊಂಡು ಕನಿಷ್ಠ 25% ಸೈನಿಕರಿಗೆ ಸಾಮರ್ಥ್ಯವನ್ನು ಮುಂದುವರಿಸುವಂಥ ಅವಕಾಶ. ಮತ್ತು ಯಾರು ಅಲ್ಲಿಂದ ನಿವೃತ್ತಿಯಾಗಿ ಬರ್ತಾರೆ ಅವರಿಗೆ ಆರ್ಥಿಕವಾಗಿ ಸುಮಾರು 11-12 ಲಕ್ಷ ರೂಪಾಯಿಯಷ್ಟು ಹಣ ಬರುವಂಥದ್ದು, ಮತ್ತು ಅವರಿಗೆ ದೇಶದ ಪ್ಯಾರಾಮಿಲಿಟರಿ ಫೋರ್ಸ್ಗಳು ಮತ್ತು ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳು, ಕೆಲವು ಪ್ರೈವೇಟ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಗ್ಯಾರಂಟಿ ಕೊಡುವಂಥ ಅವಕಾಶವನ್ನು ಇಟ್ಕೊಂಡು ಆಲೋಚನೆ ಮಾಡಿದ್ದಾರೆ. ಇದು ಪ್ರಾಯೋಗಿಕವಾಗಿ ನಡೀತಾ ಇದೆ. ಈಗ ಒಂದು 2-3-4 ವರ್ಷ ಆಗಿದೆ ಅಂತ ಕಾಣ್ತದೆ. ಇದರ ಸಾಧಕ ಬಾಧಕಗಳನ್ನು ನೋಡಿ ಮತ್ತೆ ಇದನ್ನು ಅಗತ್ಯ ಇದ್ದರೆ ಬದಲಾವಣೆ ಮಾಡುವಂಥ ಅವಕಾಶ ಇದೆ. ನಾನು ಸೇನೆಯಿಂದ ನಿವೃತ್ತಿಯಾಗಿ ಬಂದಿರೋದ್ರಿಂದ ಈ ಸೈನಿಕರು, ಅವರ ತರಬೇತಿ, ಅವ್ರು ಹೇಗಿದ್ದಾರೆ ಹೇಳೋ ಮಾಹಿತಿ ನನ್ನ ಹತ್ರ ಇಲ್ಲ. ಆದರೆ NCC ತರಬೇತಿಯೇ ವಾರಕ್ಕೆ 1-2 ಕ್ಲಾಸ್ ಮಾಡಿಕೊಂಡು ಅಷ್ಟು ಅದ್ಭುತವಾಗಿರಬೇಕಾದ್ರೆ ಸುಮಾರು ಒಂದು 24 ವಾರಗಳ ತರಬೇತಿ ಮತ್ತು 4 ವರ್ಷಗಳ ಅನುಭವ, ಆ ಎಲ್ಲ ಅಗ್ನಿವೀರರಲ್ಲಿ ಹಿಂದಿರುಗಿ ಬರಬೇಕಾದ್ರೆ ಒಂದು ಆತ್ಮವಿಶ್ವಾಸ, ಒಂದು ರಾಷ್ಟ್ರಾಭಿಮಾನ, ದೇಶಭಕ್ತಿ ಮತ್ತು ದೇಶಕ್ಕಾಗಿ ಏನಾದರೂ ಮಾಡಬೇಕನ್ನೋ ಭಾವನೆಯನ್ನು ಜಾಗೃತಗೊಳಿಸ್ತದೆ ಹೇಳುವಂಥ ಒಂದು ನಂಬಿಕೆ ನನ್ನ ಮನಸ್ಸನ್ನು ಗಟ್ಟಿ ಇದೆ. ಆದರೆ ಇವತ್ತು ಅದನ್ನು ಕೂಡ ಒಂದು ಪೊಲಿಟಿಕಲ್ ಇಶ್ಯೂ ಆಗಿ ದೇಶದ ಮನಸ್ಸನ್ನು ಕದಡುವಂಥ ಒಂದು ಪ್ರಯತ್ನ ರಾಜಕೀಯವಾಗಿ ಆಗ್ತಾ ಇದೆ. ನಾನು ರಾಜಕೀಯದಲ್ಲಿದ್ದೀನಿ, ನಾನು ಎಲ್ಲರ ಹತ್ರ ವಿನಂತಿ ಮಾಡ್ತೇನೆ, ನಾವೆಲ್ಲ ರಾಜಕೀಯ ಹೊರಗಡೆ ಮಾಡಬಾರ್ದು. ಅದಾದರೂ ಒಂದು ಪರವಾಗಿಲ್ಲ, ಕ್ಷಮಾರ್ಹ ಅದು. ಆದರೆ ಸೇನೆಯನ್ನು ಈ ರೀತಿ ರಾಜ್ಯಕ್ಕೆ ಕೇಳುವಂಥ ಪ್ರಯತ್ನ ಯಾವುದೇ ಜವಾಬ್ದಾರಿಯುತ ವ್ಯಕ್ತಿ ಮಾಡಬಾರ್ದು ಅಂತ ಒಂದು ವಿನಂತಿ ಮಾಡ್ತೇನೆ. ಸರ್, ಬಹಳ ಸಂತೋಷ. ನಮ್ಮ ಜ್ಞಾನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಬಂದು ನಮ್ಮೊಡನೆ ಸಾಕಷ್ಟು ವಿಚಾರಗಳನ್ನು ಇದುವರೆಗೂ ಹಂಚಿಕೊಂಡಂತಹ ಶ್ರೀಯುತ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ರವರು ನಿವೃತ್ತ ಸೇನಾನಿ, ಹಾಗೆ ಶಿಕ್ಷಣ ತಜ್ಞರು ಹಾಗೂ ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು, ದೇಶದ ಹಿತ ಚಿಂತಕರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಜ್ಞಾನಧ್ವನಿಯ ಪರವಾಗಿ, ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಿಮಗೂ ವಿಶೇಷವಾದ ಧನ್ಯವಾದ. ಜ್ಞಾನಧ್ವನಿ ಹೆಸರು ತುಂಬ ಚೆನ್ನಾಗಿದೆ. ಯಕ್ಷ ಪ್ರಶ್ನೆಯಲ್ಲಿ ಯಮಧರ್ಮರಾಯ ಧರ್ಮರಾಯ ಪ್ರಶ್ನೆ ಕೇಳ್ತಾನೆ, ಜಗತ್ತಿನ ಅತ್ಯಂತ ದೊಡ್ಡದು ಯಾವುದು ಅಂತ. ಆಗ ಧರ್ಮರಾಯ ಹೇಳಿರುವಂಥದ್ದು ಜನವೇ ಅದಕ್ಕಿಂತ ದೊಡ್ಡದು ಅಂತ. ಜ್ಞಾನ ಧ್ವನಿಸಬೇಕು. ಶಾಲಾ ಕಾಲೇಜಿನ ವಾತಾವರಣದಲ್ಲಿ ಮಕ್ಕಳಿಗೆ ಈ ರೀತಿ ಒಂದು ಬಾನುಲಿ ಪ್ರಸಾರದ ಮೂಲಕ ಜನರ ಮನಸ್ಸನ್ನು ಮುಟ್ಟುವಂಥ ಪ್ರಯತ್ನ ಏನು ಮಾಡ್ತಿದ್ದೀರಿ? ಬೇರೆ ಕಡೆಗಳಲ್ಲಿ ಇದೆ, ಇಲ್ಲ ಅಂತ ಹೇಳೋದಿಲ್ಲ, ಬಟ್ ತುಂಬ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ತುಂಬ ಸಂತೋಷ ಆಯಿತು. ನಿಮ್ಮ ಪ್ರಯತ್ನಕ್ಕೆ ವಿಶೇಷ ಅಭಿನಂದನೆಗಳು. ಮತ್ತು ಈ ಜ್ಞಾನಧ್ವನಿ ಬಾನುಲಿಯ ಮೂಲಕ ಇವತ್ತು ಯಾರು
ಈ ಸಂಸ್ಥೆಯೊಟ್ಟಿಗೆ ಸಂಬಂಧವನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಮತ್ತು ಯಾರು ಇದನ್ನು ಆಲಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಅತ್ಯಂತ ಆತ್ಮೀಯವಾದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಧನ್ಯವಾದ. ಜೈ ಹಿಂದ್.